ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಮ್ಮ ಅಲರ್ಡ್ ಹೆಲ್ತ್ ಸೈನ್ಸ್ ಅಭ್ಯರ್ಥಿಗಳಿಗೂ ಲ್ಯಾಟ್ರೆಂಟ್ ಅಲರ್ಡ್ ಹೆಲ್ತ್ ಸೈನ್ಸ್ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಬಗ್ಗೆ ಒಂದು ಅಪ್ಡೇಟನ್ನು ಕೇಳ್ತಾ ಇರುವಂಥದ್ದು. ಅದು ಯಾರಿಗೆ ಅನ್ನೋದನ್ನು ಕೂಡ ಇಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಅಭ್ಯರ್ಥಿಗಳೇ ನೋಡಿ, ಇವತ್ತು ಅಪ್ಡೇಟ್ ಆಗಿರುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಅಥವಾ ಇಲ್ಲಿ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಅಲರ್ಡ್ ಹೆಲ್ತ್ ಸೈನ್ಸ್ ಸೆಕ್ಷನ್ಗೆ ಹೋದರೆ ಇಲ್ಲಿ ಇವತ್ತು ಅಪ್ಡೇಟ್ ಆಗಿರುವಂಥದ್ದು ಇದು ಏನಂತಂದರೆ ಡಾಕ್ಯುಮೆಂಟ್ಸ್ ಏನಿದು ಅಂಥೇಳಿ ಅಂತಂದರೆ, ಯಾರು ಅಭ್ಯರ್ಥಿಗಳು ಇದು ಇನ್ ಸರ್ವೀಸಲ್ಲಿ ಇರ್ತಾರೆ. ಇನ್ ಸರ್ವೀಸ್ ಅಂದರೆ ಯಾರು? ಗೌರ್ಮೆಂಟ್ ಎಂಪ್ಲಾಯ್ ಇರಬೇಕು. ಅವರು ಗೌರ್ಮೆಂಟ್ ಎಂಪ್ಲಾಯ್ ಇರ್ತಾರೆ ನೋಡಿರಿ, ಅವ್ರುಗಳಿಗೆ ಇನ್ ಸರ್ವೀಸ್ ಅಂತ ಕರಿತಾರೆ, ಅಂದರೆ ಸೇವಾ ನಿರತ ಅಂತ ಕರೀತಾರೆ. ಅವ್ರುಗಳಿಗೆ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೆಂಗಳೂರಿಗೆ ಕರೆದಿರುವಂಥದ್ದು. ಅದನ್ನು ಬಿಟ್ಟರೆ ಇದು ಬೇರೆ ವಿದ್ಯಾರ್ಥಿಗಳಿಗೆ ಅನ್ವಯವಾಗೋದಿಲ್ಲ. ಯಾರು ಸೇವಾ ನಿರತ ಅಂತೇಳಿ ನಿಮಗೆ ಗೊತ್ತಿಲ್ಲ ಅಂತಂದರೆ ಅದು ನಿಮ್ದಲ್ಲ ಅಂತ ಅನ್ಕೋರಿ ಅಷ್ಟೇ. ಸೇವಾ ನಿರತ ಅಂತಂದರೆ ಜಾಬ್, ಗೌರ್ಮೆಂಟ್ ಜಾಬ್ದಲ್ಲಿರುವಂಥವ್ರು, ಗೌರ್ಮೆಂಟ್ ಎಂಪ್ಲಾಯ್ಗಳಿಗೆ ಸೇವಾ ನಿರತ ಅಂತ ಕರಿತೀವಿ, ಅಥವಾ ಇನ್ ಸರ್ವೀಸ್ ಕ್ಯಾಂಡಿಡೇಟ್ಗಳು ಅಂತ ಕರಿತೀವಿ. ಅವ್ರುಗಳಿಗೆ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುವಂಥದ್ದು. ಆಮೇಲೆ ಇವತ್ತು ಕೂಡ ಏನು ಮಾಡಿದ್ರಪ್ಪ ಅಂತಂದರೆ, ನಿಮ್ಗಳಿಗೆ ಮತ್ತೆ ದಿನಾಂಕ ವಿಸ್ತರಣೆ ಮಾಡಿರುವಂಥದ್ದು. 18ನೇ ತಾರೀಕು ತನಕ ನಿಮಗೆ ದಿನಾಂಕ ವಿಸ್ತರಣೆ ಮಾಡಿದ್ದಾರೆ. ಪೇಮೆಂಟ್ ಮಾಡಲಿಕ್ಕೆ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನೀವು ಆಪ್ಷನ್ಗಳನ್ನು ಮಾಡ್ಕೊಳ್ರಿ, ಓಕೆನಾ. ಆಮೇಲೆ ಮತ್ತೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಇದು ಒಂದು ಕ್ಲಿಯರ್ ಮಾಡಬೇಕಿತ್ತು ನಿಮಗೆ, ಈ ಡಾಕ್ಯುಮೆಂಟ್ಸ್ ಬಗ್ಗೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಇದು ನಿಮ್ಮದಲ್ಲ, ಇದು ಯಾರ್ದಪ್ಪ ಅಂದರೆ ಸೇವಾನಿರತ ಅಭ್ಯರ್ಥಿಗಳಿಗೆ ಮೊದಲನೇ ಸುತ್ತಿನ ವೇಳಾಪಟ್ಟಿ ಮತ್ತು ದಾಖಲಾತಿ ಪರಿಶೀಲನೆ ಅಂತ ಕೊಟ್ಟಿದ್ದಾರೆ, ಓಕೆನಾ. ಅವ್ರುಗಳಿಗೆ ಸೇವಾನಿರತ ಇರೋರಿಗೆ ಮಾತ್ರ ಇದು. ಅದರ ನೀವು ನಾನ್ ಇನ್ ಸರ್ವೀಸ್, ಸೇವಾ ನಿರತರಲ್ಲದ ಅಂತಂದರೆ ಅವರು ನೀವು ಬರ್ತೀರಾ. ಸೇವಾ ನಿರತರಲ್ಲದ ಅಂತಂದರೆ ನೀವು ಬರ್ತೀರಾ. ಬಟ್ ಇಲ್ಲಿ ನೀವು ಸೇವಾ ನಿರತ ಇರೋದರಿಂದ ಇದು ನಮ್ಮ ಜನರಲ್ ವಿದ್ಯಾರ್ಥಿಗಳಿಗೆ ಬರೋಂಗಿಲ್ಲ, ಇದು ಗೌರ್ಮೆಂಟ್ ಎಂಪ್ಲಾಯ್ಗಳಿಗೆ ಮಾತ್ರ ಬರುತ್ತೆ.